ಪ್ರಧಾನಿಯವರ ಕಚೇರಿಯು ಹೊಸ ಕಟ್ಟಡ ಮತ್ತು ಹೆಸರನ್ನ ಪಡೆದು ಆರಂಭವಾಗಿದೆ. ಪ್ರಧಾನಮಂತ್ರಿ ಮೋದಿಯವರು ಸೇವಾತೀರ್ಥ ಹೆಸರಿನ ಹೊಸ ಕಚೇರಿಯನ್ನ ಉದ್ಘಾಟನೆ ಮಾಡಿದ್ರು. ಪ್ರಧಾನಿಗಳ ಕಚೇರಿ, ದೇಶೀಯ ಭದ್ರತಾ ಕಚೇರಿ ಕಾರ್ಯಾಲಯ, ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಇವನ್ನೆಲ್ಲ ಒಳಗೊಂಡ ಕಟ್ಟಡ ಸಮುಚ್ಚಯವನ್ನ ಪ್ರಧಾನಿ ಮೋದಿಯವರು ದಿಲ್ಲಿಯಲ್ಲಿ ಉದ್ಘಾಟಿಸಿದ್ರು. ಹಿಂದೆ ಈ ಮೂರೂ ಕಚೇರಿಗಳು ಬೇರೆ ಬೇರೆ ಕಡೆ ಇತ್ತು. ಈಗ ಒಂದೇ ಕಟ್ಟಡಕ್ಕೆ ಬಂದಿದ್ದು ಅದರಲ್ಲಿ ಪ್ರಧಾನಿಯವರ ಕಚೇರಿಯ ಹೊಸ ಹೆಸರು ಸೇವಾತೀರ್ಥ ಎನ್ನುವುದಾಗಿದೆ. ಅದನ್ನು ಪ್ರಧಾನಿಯವರು ಉದ್ಘಾಟನೆ ಮಾಡಿದ್ದಾರೆ. ಆಧುನಿಕ, ಪರಿಣಾಮಕಾರಿ, ಜನಸ್ನೇಹಿ ಆಡಳಿತವನ್ನ ಪ್ರಧಾನಿಯವರು ನೀಡಲು ಈ ಕಚೇರಿ ಸೂಕ್ತ ವ್ಯವಸ್ಥೆಯನ್ನ ಹೊಂದಿದೆ ಅಂತ ಈ ಸಂದರ್ಭದಲ್ಲಿ ಮೋದಿ ಅವರು ಹೇಳಿದ್ದಾರೆ. ಪ್ರಧಾನಿಯವರ ಸೇವಾತೀರ್ಥದ ಕಚೇರಿಯ ಗೋಡೆಯ ಮೇಲೆ ನಾಗರಿಕೋ ದೇವೋ ಭವ, ನಾಗರಿಕರು ದೇವರ ಸಮಾನ ಅಂತ ಬರೆಯಲಾಗಿದೆ. ಭಾರತದ ಹೊಸ ರಾಜಧಾನಿಯಾಗಿ 1931ರ ಫೆಬ್ರವರಿ 13ರಂದು ದಿಲ್ಲಿ ಉದ್ಘಾಟನೆಯಾಗಿತ್ತು. ಅದರ 95ನೇ ವರ್ಷದ ದಿನ ಪ್ರಧಾನಿಯವರ ಸೇವಾತೀರ್ಥ ಕಚೇರಿಯನ್ನ ಉದ್ಘಾಟಿಸಿರುವುದು ವಿಶೇಷವಾಗಿದೆ. ಇತರ ಕೆಲವು ಸಚಿವಾಲಯಗಳಿಗೂ ಈ ಕಟ್ಟಡದಲ್ಲಿ ಸ್ಥಳಾವಕಾಶ ಇದೆಯಂತ ಹೇಳಲಾಗಿದೆ.